ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಮುಖ್ಯಸ್ಥ. ಈಗ ಒಂದು ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಒಂದು ಮಾದರಿ ಕೆಲಸವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಪುರ ಅನ್ನೋ ಒಂದು ಗ್ರಾಮದಲ್ಲಿ ಸುರೇಶ್ ದೇವಾಂಗ್ ಇವರ ಬೋರ್ವೆಲ್ ರೀಚಾರ್ಜ್ ಮಾಡಿ 2 ಬೋರ್ಗೆ ರೀಚಾರ್ಜ್ ಮಾಡಿ ಸಾಧಾರಣ 8 ವರ್ಷ ತುಂಬಿದೆ. 8 ವರ್ಷದಿಂದ ಅವರ ಭೂಮಿ ಹೇಗಿತ್ತು, ನಾವು ಮರುಪೂರ್ಣ ಮಾಡುವಾಗ ನೀರು ಯಾವ ಥರ ಹರಿದು ಬರ್ತಾಯಿತ್ತು, ಈಗ ಎಷ್ಟು ಬದಲಾವಣೆ ಆಗಿದೆ ಅಂದರೆ ಖಂಡಿತ ಇದು ನಂಬಲಿಕ್ಕೆ ಅಷ್ಟು ಚೆನ್ನಾಗಿ ಬೋರ್ವೆಲಲ್ಲಿ ನೀರಿನ ಇಳುವರಿ ಹೆಚ್ಚಾಗಿದೆ. ಮತ್ತು ಕೃಷಿ ಹೊಂಡಗಳು ತುಂಬಿ ತುಳುಕ್ತಾ ಇದೆ, ಅಂತರ್ಜಲ ಮಟ್ಟ ಮೇಲೆ ಬರ್ತಾ ಇದೆ. ಅವ್ರು ಹೇಳ್ತಾ ಇದ್ರು ಮೊದಲು 12-13 ಲೆಂತ್ ಇರ್ತಕ್ಕಂಥದ್ದನ್ನ ಇನ್ನೂ 1-2 ಲೆಂತ್ ಕಡಿಮೆ ಮಾಡ್ತಾ ಇದೀವಿ ಅಂತ. ಹಾಗಾಗಿ ಇದು ಒಂದು ಕೇಸ್ ಸ್ಟಡಿ ಅಂದರೆ ಭಾಳಷ್ಟು ಜನಗಳು ಮಳೆ ಬರಲ್ಲ ಕಡಿಮೆ ಅಂತ ಹೇಳಿದರೆ ಈ ಥರದಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡಿದ್ಮೇಲೆ ಸುರೇಶ್ ದೇವಾಂಗ ಅವರಿಗೆ ಕೃಷಿ ಪಂಡಿತ ಅವಾರ್ಡ್ ಬಂದಿದೆ. ಇಡೀ ತೋಟವೇ ಒಂದು ಕ್ಲೈಮೇಟ್ ಚೇಂಜ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂತೇಳಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗಿ. ಈ ರೀತಿ ಇಲ್ಲಿ ಗೇಟ್ ವಾಲ್ಗಳೆಲ್ಲ ಎಲ್ಲ ಲಾಕ್ ಮಾಡಿದರೆ ಇನ್ನೂ ಫೋರ್ಸ್ ಇರುತ್ತೆ. ಮತ್ತು ಪ್ರೆಸೆಂಟೇಷನ್ನ ಡಾಟಾ ಹೆಂಗೆ ನೀರು ಫೋರ್ಸ್ ಇದೆ, ಪ್ಯೂರ್ ಇರುತ್ತೆ. ಅಲ್ಲಿ ಫಿಲ್ಟ್ರಾಗಿ ನೈಲಾನ್ ಮೆಶೆಲ್ಲ ಹಾಕಿದ್ರಿಂದ ಮತ್ತು ಬೋರಲ್ಲಿ ರೀಚಾರ್ಜ್ ಆಗೋದ್ರಿಂದ ನೀರಿನ ಸಮಸ್ಯೆನೂ ಇಲ್ಲ. ಒಂದು ಕೃಷಿ ಜಮೀನು ನಿಜವಾಗ್ಲೂ ನಾವು ತೋಟ ಕಟ್ಟಬೇಕು ಅಂತಂದರೆ, ಜೀವನ ಸಸ್ಟೈನಬಲ್ ಆಗ್ಬೇಕಂದ್ರೆ, ನೆಮ್ಮದಿ ಸುಸ್ಥಿರ ಆಗಬೇಕು ಅಂತಂದರೆ ಒಂದು ನೀರಿನ ವ್ಯವಸ್ಥೆ ಐತಲ್ಲ ಅದು ಬಹಳ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ಮಳೆ ಪ್ರಕೃತಿದತ್ತವಾಗಿ ಬಂದೇ ಬರುತ್ತೆ ಮಳೆಗಾಲದಲ್ಲಿ. ಸೊ ಆ ನೀರನ್ನು ಹೇಗೆ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು. ಸೊ ನಾವು ಹೆಂಗೆ ಫೋನನ್ನು ಪ್ರತಿದಿನ ರೀಚಾರ್ಜ್ ಮಾಡ್ತೀವೋ ಅದೇ ರೀತಿಯಾಗಿ ಒಂದು ಕೃಷಿ ಹೊಂಡ ಆಗಿರ್ಬೋದು, ಬದು ಆಗಿರ್ಬೋದು, ಮತ್ತು ಡೈರೆಕ್ಟ್ ರೀಚಾರ್ಜು, ಅದು ರಿಂಗ್ ಮೆಥಡ್ ಆಗಿರ್ಬೋದು, ಸ್ಕ್ವೇರ್ ಮೆಥಡು, ಮತ್ತು ಕೃಷಿ ಹೊಂಡ ಇವೆಲ್ಲವೂ ಸಮಗ್ರವಾಗಿ ಮಾಡಿ ನೀರಿನ ನಿರ್ವಹಣೆ, ನೀರನ್ನು ಸಂಗ್ರಹ ಮಾಡೋದು, ಅದು ಹಿತವಾಗಿ ಮಿತವಾಗಿ ನಿಮ್ಮ ಒಂದು ವ್ಯವಸ್ಥೆ ಡೀಸೆಲ್ ಮೋಟರ್ ಇರ್ಬೋದು, KB ಪವರ್ ಇರ್ಬೋದು, ಬೋರ್ವೆಲ್ ರೀಚಾರ್ಜ್ ಆಗಿದ್ದರೆ ನೀವು ಯಾವಾಗ ಬೇಕಾದರೂ ನೀವು ನೀರನ್ನು ಎತ್ತಬೋದು. ಸೊ ಈ ಒಂದು ಉದ್ದೇಶದಿಂದ ನಾವು ಮೊಟ್ಟ ಮೊದಲಾಗಿ ಭೇಟಿಯಾಗಿದ್ದು ದೇವರಾಜ್ ರೆಡ್ಡಿ, ಜಿಯಾಲಜಿಸ್ಟು, ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ಅವರು ವೆಲ್ ನೋನು ನಮ್ಮ ಕರ್ನಾಟಕದಲ್ಲಿ. ಅವರ ಒಂದು ಸಲಹೆ ಪಡ್ಕೊಂಡು ಇನ್ನೊಂದು ಅವರೇ ಆಗಿ ಖುದ್ದಾಗಿ ಇಲ್ಲಿ ಬಂದು ಅವರ ಟೀಮು ಮತ್ತು ಅವರು ಬಂದು ನಮ್ಮ ಬೋರ್ವೆಲ್ ಪಾಯಿಂಟ್ 2 ಬೋರ್ವೆಲ್ ಪಾಯಿಂಟು ಅದು ತಗ್ಗಾದ ಇದರಲ್ಲಿ ನೀರಿನ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅದು ರಿಂಗ್ ಮೆಥಡ್ನಲ್ಲಿ ವ್ಯವಸ್ಥಿತವಾಗಿ JCB ಮುಖಾಂತರ ಹಂತವಾಗಿ ಎಲ್ಲ ಸ್ಟ್ಯಾಕ್ ಮಾಡಿ ಅವು ರಿಂಗ್ ಮಾಡಿ ಆ ಬೋರ್ವೆಲ್ ಡ್ರಿಲ್ ಮಾಡಿ ಅದಕ್ಕೆ 2-3 ಥರದ ವೆರೈಟೀಸು ಇದು ಮೆಸ್ ಹಾಕ್ಸ್ಬಿಟ್ಟು ಅದರ ನಂತರ ಒಂದು ಮಳೆಗಾಲ ಬಂದಾದಮೇಲೆ ಅದನ್ನೆಲ್ಲ ಪಕ್ಕ ಅದು ಯಾವ ರೀತಿಯಾಗಿ ವರ್ಕೌಟ್ ಆಯಿತು ನಿಜವಾಗ್ಲೂ ಟೆಸ್ಟ್ ಮಾಡೋದು ವಿಚಾರದಲ್ಲಿ. ಮಳೆ ಬಂದಿದ್ದ ಮೊದಲನೇ ವರ್ಷದೊಳಗೆ ಕೆಂಪು ನೀರು ಅದರೊಳಗೆ ಹೋಯಿತು. ಅದನ್ನು ಮೊದಲಿದ್ದು ಎಷ್ಟು ಜೆಟ್ ಹೊಡಿತಿತ್ತು, ಅದಾದ ನಂತರ ಬೋರ್ವೆಲ್ ರೀಚಾರ್ಜ್ ಆದಮೇಲೆ ಎಷ್ಟು ಜೆಟ್ ಹೊಡಿತೀವಿ ಅನ್ನೋದು ಕೌಂಟು. ಆ ಲೆಕ್ಕಾಚಾರದಲ್ಲಿ ಅದ್ಭುತವಾಗಿ ಅಂಕಿಅಂಶಗಳನ್ನು ದೇವರಾಜ್ ರೆಡ್ಡಿ ಮತ್ತು ಅವರ ಟೀಮು, ಅವರ ಒಂದು ಕಂಪ್ನಿಯವರು ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ನಾವು ಯಾವ ರೀತಿಯಾಗಿ ಸಮಗ್ರವಾಗಿ ನಾವು ನೀರಿನ ನಿರ್ವಹಣೆ ಮತ್ತು ಜಲ ಮರುಪೂರ್ಣ ಯಾಕಾಯಿತು, ನಮ್ಮ ಜಮೀನು ಇವಾಗ ಸುಸ್ಥಿರ ಆಗೋಕ್ಕೆ ಅದು ಒಂದು ಮುಖ್ಯವಾಗಿದೆ ಒಂದು ಕಾರಣ. ಯಾಕಂದರೆ ನೀರು 6 ತಿಂಗಳು ನಿಜವಾಗ್ಲೂ ಮಳೆ ಬಂದೇ ಬರುತ್ತೆ. ಅದನ್ನು ಅದ್ಭುತವಾಗಿ ಡೈರೆಕ್ಟ್ ರೀಚಾರ್ಜು, ಬೋರ್ವೆಲ್ ರೀಚಾರ್ಜು, ಅದು ರಿಂಗ್ ಯಾವ ಮೆಥಡ್ ಅವ್ರು ಹೇಳಿದ ಒಂದು ಪರಿಸ್ಥಿತಿ ತಕ್ಕಂಗೆ ಅವರು ಒಂದು ರೆಕಮೆಂಡ್ ಮಾಡ್ತಾರೆ. ಅವರೇ ಖುದ್ದಾಗಿ ಬಂದು ಟೀಮ್ ಕರ್ಕೊಬಂದು ಕಂಪ್ಲೀಟ್ ಎಂಡ್ ಟು ಎಂಡು ಏನು ಇನ್ಸ್ಟಾಲೇಷನ್ ಮಾಡ್ತಾರೆ, ಟೆಸ್ಟು ಮಾಡಿ ಹೋಗ್ತಾರೆ. ನೆಕ್ಸ್ಟು ಅದ ನಂತರ ಮಳೆಗಾಲ ಬಂದ ನಂತರ ಮಳೆ ನೀರು ಬಂದಾಗ ಅದು ಅಂತರ್ಜಲ ಹೇಗೆ ಎಷ್ಟು ಹೆಚ್ಚು ಹಿಂದೆ ಹೇಗಿತ್ತು ಬಿಫೋರು ಆ್ಯಂಡ್ ಆಫ್ಟರ್ ಎಲ್ಲ ರೀತಿಯ ಅಂಕಿಅಂಶಗಳನ್ನು ಅವರು ಪಡೆದುಕೊಂಡು ಹೋಗಿ ಎಲ್ಲರಿಗೂ ರೈತರು ಎಲ್ಲ ಸಮುದಾಯಕ್ಕೆ ಭಾರಿ ಅನುಕೂಲವಾದ ಒಂದು ಕೆಲಸ ಅವರಿಂದ ಆಗಿತ್ತು. ನಮ್ಮಲ್ಲಿ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡ್ವಿ. ಅದರಿಂದ ನಮ್ಮ ತೋಟ ನೆಮ್ಮದಿಯಾಗಿ ಸುಸ್ಥಿರವಾಗಿದೆ. ನೀರಿನ ಒಂದು ವಿಚಾರದಲ್ಲಿ ಸಂಪೂರ್ಣವಾದ ಸಸ್ಟೈನಬಿಲಿಟಿ ಆಗಿದೆ.
ಅವರು ನಾವು ಮೊದಲಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ದೇವರಾಜ್ ರೆಡ್ಡಿ ಅವರು ಮತ್ತು ಅವ್ರ ತಂಡಕ್ಕೆ ನಾನು ದೊಡ್ಡ ಅಭಿನಂದನೆ ಹೇಳಬೇಕು ಅವರಿಗೆ. ನಮ್ಮ ಜಮೀನಿಂದ ಬರೋದು ಮಣ್ಣು ಮಾತ್ರ ಬರಬೇಡ, ಬಂದ್ ಮಾಡೋ ಒಂದು ವ್ಯವಸ್ಥೆ. ಇದು ಫುಲ್ ಕ್ಲೀನ್ ಮಾಡಬಾರ್ದು. ಆಕ್ಚುಲಿ ಒಂದು ಹಂತಕ್ಕೆ 1 ಅಡಿ ಮೇಲೇನೆ ಕಟಾವು ಮಾಡ್ತೀವಿ. ಕಾರಣ ಅಂತಂದ್ರೆ ಇಲ್ಲಿ ಮಣ್ಣು ಒಳ ಹೋಗ್ಬಾರ್ದು ಅನ್ನೋ ಉದ್ದೇಶ. ಗುಂಡಿ ತೆಗಿಯೋದು, ಗುಂಡಿ ಮುಚ್ಚಬಾರ್ದು ಯಾವತ್ತು ಓಪನ್ಗೆ. ಈಗ ಇದು ರೀಚಾರ್ಜ್ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ? ಇದು 8 ವರ್ಷ. ಸೇಮ್ ಟೈಮ್ 2 ಬೋರ್ವೆಲ್ ರೀಚಾರ್ಜ್ ಆಗಿದ್ದು ಹಿಂದಾಗಿದ್ದು ಜಲ ಮರುಪೂರ್ಣ ಆಗಿ 8 ವರ್ಷ ಆಯ್ತು. ಸೊ ಅಲ್ಲಿಂದ ಇಲ್ಲಿವರೆಗೂ ಆ ನೀರಿನ ಒಂದು ಇದು ಅವಾಗ ಇನಿಷಿಯಲಿ ಟೆಸ್ಟ್ ಮಾಡಿದ್ವಿ, ಎಷ್ಟು ಬರ್ತೈತೆ, ನಿಜಗಳು ಆಗ್ತಾ ಇದೆಯಾ, ವೆರಿಫೈ ಆಗಿದೆ. ಎರಡನೇದಾಗಿ ನಂದು ನೀರಿಂದು ಯಾವುದು ಬೇಸಿಗೆ ಟೈಮ್ನಲ್ಲಿ ನೀರಿನ ಸಮಸ್ಯೆ ನಾನು ಎದುರಿಸಲ್ಲ. ಕಾರಣ ಅಂದ್ರೆ ಬೆಸ್ಟ್ ಪ್ರಾಕ್ಟೀಸ್ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ಅದಕ್ಕೋಸ್ಕರ. ಸೊ ಆ ಉದ್ದೇಶದಿಂದ ಎಲ್ಲರೂ ಇದನ್ನೇ ಬಳಸ್ಕೊಂಡ್ರೆ ಬೇಸಿಗೆಗೆ ನೀರಿನ ಬಗ್ಗೆ ಮಾತಾಡೋ ಆಗಿಲ್ಲ. ಈಗ ಟೋಟಲ್ 3 ಬೋರ್ವೆಲ್ ಇದೆ, 3ರಲ್ಲಿ 2 ಬೋರ್ಗೆ ರೀಚಾರ್ಜ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಯಾಕಂದ್ರೆ ಹಳ್ಳ ಅದ್ ಮೇಲಲ್ಲ, ಅದಕ್ಕೋಸ್ಕರ ಮಾಡಕ್ ಇದಿಲ್ಲ. ಅದು ನೀರು ಕ್ಯಾಚ್ಮೆಂಟ್ ಏರಿಯಾ ಇಲ್ಲ, ಅದಕ್ಕೋಸ್ಕರ ಇದು ಅದು ಹೆವಿ ಕ್ಯಾಚ್ಮೆಂಟ್ ಏರಿಯಾ, ಇದು ಮೀಡಿಯಂ ಕ್ಯಾಚ್ಮೆಂಟ್. ಅದು ಇವೆರಡೇ ಸಾಕು. ಅಕ್ಕಪಕ್ಕದ ನೀರು ಬರ್ತಿದೆ ಇದು ಎಲ್ಲ ಕಡೆಯಿಂದನೂ. ನಾನು ಫಸ್ಟ್ ಇನಿಷಿಯಲಿ 2 ಇದ್ದಿದ್ದು, ಇವಾಗ ಬೇಸಿಗೆಯಲ್ಲಿ ಇನ್ ಕೇಸ್ ಪ್ರೆಸರಿಗೋಸ್ಕರ ಅಂದ್ರೆ ಅಲ್ಲಿ ಎಮರ್ಜೆನ್ಸಿ ಒಂದು ಬೋರ್ ಕೆಟ್ಟರೆ ಒಂದು, ಬ್ಯಾಕಪ್ಪಿಗೋಸ್ಕರ ಒಂದು, ಎರಡನೇದಾಗಿ ಇದು ಯಾವುದೋ 3 ಬೋರ್ ಒಂದೇ ಸತಿ ಸೇರಿಸ್ಬಿಟ್ರೆ ಹೆವಿ ಪ್ರೆಷರ್ ಆಗಿ ನೀರು ಕೊಡ್ಬೋದು. ಯಾಕೆಂದ್ರೆ ಕರೆಂಟ್ ಶೆಡ್ಯೂಲ್ ಅವ್ರು ತಕ್ಕಂಗೆ ನಾವು ನೋಡ್ಬೇಕು. ಯಾಕಂದ್ರೆ ಡೇ ಶೆಡ್ಯೂಲು, ನೈಟ್ ಶೆಡ್ಯೂಲ್ ಇರುತ್ತೆ. ಅವ್ರು ಕೊಟ್ಟ ಒಂದು ಟೈಮ್ ಶೆಡ್ಯೂಲಲ್ಲೇ ಹೊಟ್ಟು ಇದು ಎಲ್ಲ ಗಿಡ ಮರಗಳಿಗೆ ಕೊಡ್ಬೇಕಾಗತ್ತೆ. ಸೊ ಆ ಉದ್ದೇಶದಿಂದ ಎಷ್ಟು ಅಡಿ ಮೋಟರ್ ಬಿಟ್ಟಿರೋದು? ಇದು ಸೇಮ್ 11, 10, 11, 12 ಇವರೊಳಗೆ ಆಗ್ತಿದ್ವಿ. ಈಗ ಆ ಬೋರ್ ಪ್ರೆಷರ್ ಇದೆ, ಈ ಬೋರ್ ಪ್ರೆಷರ್ ಇದೆ ನಿಮಗೆ? ಆಕ್ಚುಲಿ ಅದು ಜಾಸ್ತಿ ಇದೆ. ಅದು ಜಾಸ್ತಿ. ಇದು ಆಲ್ಮೋಸ್ಟ್ ಏನು 90-95 ರೇಂಜ್ ನಲ್ಲಿ ಇದಾವೆ. ಅದಕ್ಕೂ ಇದು ಕಂಪ್ಯಾರಿಸನ್ ಸ್ಟಾರ್ಟ್ ಆದ್ರೆ ಅದು 95 ನಮ್ಮ ಇದು ರೀಚಾರ್ಜ್ ಅಂತಂದ್ರೆ ಇದು 90 ಇದೆ. 5% ವೇರಿಯೇಷನ್ಸ್ ಇದೆ. ವೇರಿಯೇಷನ್ ಅಂದ್ರೆ ಕ್ಯಾಚ್ಮೆಂಟ್, ದಟ್ ಬಿಕಾಸ್ ಕ್ಯಾಚ್ಮೆಂಟ್ ಏರಿಯಾ ಅದು ಜಾಸ್ತಿ ಕ್ಯಾಚ್ಮೆಂಟ್ ಏರಿಯಾ, ಇದು ಕಮ್ಮಿ ಅಲ್ಲ ಸ್ವಲ್ಪ. ರೀಚಾರ್ಜ್ ಮಾಡೋದ್ರಿಂದ ನಿಮ್ಗೆ ಒಟ್ಟು ನೀರಿನ ಬಗ್ಗೆ ನೀವು ಪ್ಲಾಂಟೇಶನ್ ಮರ್ತಾ ಇತ್ತು ಆಗಲೇ ಅವತ್ತಿಂದ. ಆ ವರ್ಷನೇ ಮೊದಲನೇ ವರ್ಷನೇ 2ನೇ ವರ್ಷಕ್ಕೆ ನಾವು ಮರ್ತಾ ಇತ್ತು. ಯಾವ ಕಾರಣಕ್ಕೂ ಅಲ್ಲಿ ನೀರಲ್ಲಿ ಗಿಡ ಮರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನೀರಿನ ಬೇಡಿಕೆ ಜಾಸ್ತಿ ಆಗುತ್ತೆ. ಆದ್ರೂ ಬೋರ್ವಿಂದ ನಂದು ಯಾಕಂದ್ರೆ ಹೌದು ಇಲ್ಲಿ ಮಲ್ಚಿಂಗ್ ಇದೆ, ಎಲ್ಲ ಇದೆ. ಆದ್ರೂ ಕೂಡ ನಾವು ನ್ಯಾಚುರಲ್ ರಿಸೋರ್ಸ್ ಪ್ರಕೃತಿದತ್ತವಾಗಿ ಸಿಗೋಂಥ ನೀರನ್ನ ಅದು ಹೆಂಗ್ ಬಳಸ್ಕೋಬೇಕು, ಸದ್ಬಳಕೆ ಏನಾದಿತ್ತಲ್ಲ ಅದು ಫಸ್ಟ್ ಕ್ಲಿಯರ್. ಸದ್ಬಳಕೆ, ಮರುಬಳಕೆ, ಹಿತಮಿತವಾಗಿ ಬಳಕೆ. ನೀರಿದ್ರು ಕರೆಂಟ್ ಇದ್ರು ಅವನ್ನ ಪ್ರೊಡ್ಯೂಸ್ ಮಾಡೋದು ಕಷ್ಟ. ಅದು ನಾವು ಹೇಳಿದ ತಕ್ಕ ನಡೆಯಲ್ಲ. ಅದನ್ನ ಹಿತವಾಗಿ ಮಿತವಾಗಿ ಬೆಳೆಸೋದು. ಗಿಡ ಮರಗಳು ಎಷ್ಟು ಬೇಕು ನೀರು ಅಷ್ಟನ್ನೇ ನಾವು ಸಪ್ಲೈ ಮಾಡೋದು. ಅದು ಮಲ್ಚಿಂಗ್ ನಾವು ಸಾಯಿಲ್ ಎಕ್ಸ್ಪೋಸರ್ ಮಾಡಲ್ಲ. ಹೆಚ್ಚಾಗಿ ಸಾಯಿಲ್ ಎಕ್ಸ್ಪೋಸರ್ ಮಾಡಿದಷ್ಟು ನೀರು ಜಾಸ್ತಿ ಕೊಡ್ಬೇಕಾಗತ್ತೆ. ಇನ್ನೊಂದು ನಮಗೆಲ್ಲ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ ಸಾಕಷ್ಟು ಇರ್ತವೆ. ಅವನ್ನೆಲ್ಲ ನಮ್ಮ ಜಮೀನಲ್ಲಿ ಯಾವ ಭಾಗದಲ್ಲೂ ಗುದ್ಲಿಯಲ್ಲಿ ತೆಗೆದ್ರೆ ಅದು ಎರೆಹುಳ ಕಂಡ್ರೆ ಮಾತ್ರ ನಾವು ಆರ್ಗ್ಯಾನಿಕ್ ಅನ್ಬೇಕು. ಯಾವುದೋ ಒಂದು ಮೂಲೆಯಲ್ಲಿ ಭಾಗದಲ್ಲಿ ನಾವು ಅದು ಇಟ್ಸ್ ನಾಟ್ ರಿಯಲ್. ಇದು ಅಂದ್ರೆ ಆರ್ಗ್ಯಾನಿಕ್ ಅಂತಂದ್ರೆ ನೋಡು ಅಸ್ಸಾಂ ದಟ್ ಪ್ಯೂರ್ ಸ್ಟೇಟ್ ವೈಸ್ ಆರ್ಗ್ಯಾನಿಕ್. ನಮ್ಮಲ್ಲಿ ಯಾವುದೋ ಒಂದು ಭಾಗ ಇಡೀ ಭೂಮಿನೇ ಫರ್ಟೈಲ್ ಆದರೆ ವಿತೌಟ್ ಕೆಮಿಕಲ್ ಫ್ರೀ ಆಗಿದ್ರೆ ಓವರ್ ದ ಪೀರಿಯಡ್ ಎಲ್ಲ ಥರದ್ದು ಮಲ್ಚಿಂಗು ಆಗಿ ವೆರೈಟೀಸು, ಇದು ದ್ವಿದಳ, ಏಕದಳ, ಮರ ಆಧಾರಿತ, ಗ್ರೀನ್ ಮಲ್ಚಿಂಗ್ ಏನೇನಿದೆ ಎಲ್ಲವೂ ಸೇರಿಸಿದ್ರೆ ನ್ಯೂಟ್ರಿಯೆಂಟ್ಸು ನಮಗೆ ವಿಟಮಿನ್ಸು ನಾವು ಬೆಳಗ್ಗೆ ತಿಂಡಿ ಬೇರೆ, ಮಧ್ಯಾಹ್ನ ಊಟ ಬೇರೆ, ಸಂಜೆ ಬೇರೆ, ಹಬ್ಬ ಹರಿದಿನ ವಿಶೇಷವಾಗಿ ತಿಂತೀವಿ. ಅದೇ ರೀತಿ ಮಣ್ಣಿಗೂ ಕೊಡ್ತಾ ಹೋದರೆ ಡೆಫಿನೆಟ್ಲಿ ಅದು ನಮಗೆ ನಮ್ಮನ್ನು ಸಾಲುತ್ತೆ, ಬದುಕು ಕಟ್ಟೋಕ್ಕೆ ಅವಕಾಶ ಕೊಡುತ್ತೆ. ಈಗ ಒಟ್ಟು ಈಗ 3 ಬೋರಿಂದ ಎಷ್ಟು ಎಕರೆ ಇರಿಗೇಷನ್ ಮಾಡ್ತಾ ಇದ್ರ? ಇದು ನಮ್ದು 6.5 ಎಕರೆ. 6.5 ಎಕರೆಗೂ ಈಗ ಎರಡೇ ಸಾಕಿತ್ತು. ನಾವು ಬ್ಯಾಕಪ್ಪಿಗೆ ಇನ್ನೊಂದು ಇಟ್ಕೊಂಡಿದ್ವಿ. ಆದಷ್ಟು ಅದನ್ನ ಇದು ಯಾಕಂದ್ರೆ ನೀರಿನ ಹಿತವಾಗಿ ಮಿತವಾಗಿ ಬೆಳೆಸ್ಬೇಕಲ್ಲ, ಅದಕ್ಕೋಸ್ಕರ ನಾವು ಅರಣ್ಯ ಆಧಾರಿತ ಕೃಷಿಯೇ ಜಾಸ್ತಿ ಒತ್ತು ಪ್ರಿಫರ್ ಮಾಡೋದು. ಯಾಕಂದ್ರೆ ನೀರಿನ ಕೊಡೋದು, ಲೇಬರ್ ಚಾಲೆಂಜಸ್ನು ಬಗೆಹರಿಸ್ಕೋಬಹುದು. ಇನ್ನೊಂದು ಈಸಿಯಾಗಿ ಲೇಜಿಯಾಗಿ ಮೇಂಟೈನ್ ಮಾಡಬೇಕು. ಇನ್ನೊಂದು ವರ್ಡ್ ಅಂದರೆ ಆರಂಭನ ಆರಾಮಾಗಿ ಮಾಡಬೇಕು.
ಆರಾಮಾಗಿ ಮಾಡ್ಬೇಕಂದ್ರೆ ಕೆಲವೊಂದು ಪ್ರಾಕ್ಟೀಸ್ ಮಾಡಿರ್ಬೇಕು. ಯಾಕಂದರೆ ನೀರಿನ ಒಂದು ಇದು ನೀರಾಗಲಿ, ಪವರ್ ಆಗಲಿ, ಮತ್ತು ವೀಡ್ ಕಂಟ್ರೋಲ್ಡ್ ಆಗಲಿ, ಈ ಬೆಳೆಗಳನ್ನ ಆಯೋಜಿಸೋ ವಿಚಾರದಲ್ಲಾಗಲಿ, ಇವೆಲ್ಲವನ್ನೂ ಕಲೆಕ್ಟಿವ್ ಆಗಿ ಸ್ಟ್ಯಾಂಡರ್ಡ್ ಫಾಲೋ ಮಾಡಿದ್ದೇ ಆಗಿದ್ದರೆ ಜೀವನ ಮುಂದೆ ಆರಾಮಾಗಿರುತ್ತೆ. ಆರಾಮಿರ್ಬೇಕು ಅಂತಂದರೆ ಪ್ಲ್ಯಾನು ಇರಬೇಕು. ಇದೇ ಉದ್ದೇಶ. ಓಕೆ, ಥ್ಯಾಂಕ್ ಯು. ಇಲ್ಲೇ ಇತ್ತು. ಹಾಂ, ಕಟ್ಟಿದ್ವಿ. ಅಲ್ಲೆಲ್ಲ ಅದು ಹುಲ್ಲಿಂದು ಯಾಕೆ ಅಂತಂದರೆ ಮಣ್ಣು ಬಂದು ಮಣ್ಣು ಸ್ಲೈಡ್ ಆಗಬಾರ್ದು. ಅದಕ್ಕಾಗಿ ಡೈರಿ ಕಟ್ಟಿ ಹುಲ್ಲು ಸ್ವಲ್ಪ ನಾವೆಲ್ಲ ಫುಲ್ ಕ್ಲೀನ್ ಇಟ್ಕೊಬಿಟ್ರೆ ಅದೊಂದು ನೀರಿಂದು ನಮ್ದು ಅಷ್ಟು ಹೊರಿಲ್ಲ. ಸ್ಟಾರ್ಟಿಂಗ್ ಅದೆಲ್ಲ ಇಂಪ್ಯಾಕ್ಟ್ ಆಯಿತು ಅದಕ್ಕೆ. ಇಲ್ಲೇ ಐತಲ್ಲ ಹಿಂಗೆ ಚೂರು ಇಲ್ಲೇ 8 ರಿಂಗು ಕಲ್ಲಿಂದೆಲ್ಲ ಹಾಕೊಂಡು ಅವೆಲ್ಲ ಲಾಸ್ಟಿಗೆಲ್ಲ ತೊಂದರೆ ಆಗ್ತಲ್ಲ. ಯಾಕಂದ್ರೆ ಅದು ನೀರಿನ ಫೋರ್ಸ್ ಜಾಸ್ತಿ ಇತ್ತು ಇನಿಷಿಯಲಿ. ಇವಾಗೆಲ್ಲ ಅದಕ್ಕಾಗಿ ಡೈರಿ ಕಡ್ಡಿ ಹಾಕ್ಬಿಟ್ಟು ನ್ಯಾಚುರಲ್ ಆಗಿ ಬಂದಾಗ ಒಂದು ಸಣ್ಣ ಕಲ್ಲು ಹಾಕಿ ವಾಟರ್ ಟೇಬಲ್ ಎಷ್ಟಿಕ್ಕಿದೆ ನೋಡೋಣ. ಮುಚ್ಚಳದ ಸಂಧಿಯಲ್ಲಿ ಏನು ಹಾಕ್ಬಿಡು. ನಾವು ಅದನ್ನೆಲ್ಲ ಟೆಕ್ನಿಕ್ ಇಲ್ಲೇ ಮಾಡ್ತಾರೆ, ಮಾಡೋಕೆ ಹೋಗಲ್ಲ ನಾವು. ಇದು ಕಲ್ಲು ಕಟ್ಬಿಟ್ಟು ಏನೋ ಒಂದು ಕಟ್ಬಿಟ್ಟು ನಿಲ್ಲಿಸ್ಬಿಡ್ತೀವಿ. ಇಲ್ಲ ಅದೆಲ್ಲ ಇಲ್ಲಲ್ಲ, ನೀರೆಲ್ಲ ಬಿಟ್ಬಿಟ್ಟಿವಿ. ಅದು ನಮ್ಮ ಅಲ್ಲೇದೇ ನೋಡುವಲ್ಲ. ಎರಡು ಕಡೆ ಗೇಟ್ ವಾಲ್ ಓಪನ್ ಮಾಡಿದ್ದೀನಿ. ಇದು 1 ಮೋಟ್ರ್ ನೀರು ರೀಚಾರ್ಜ್ ಆದ ನಂತರ 8 ವರ್ಷ ಹಿಂದೆ ಆಗಿರೋದು. ಇನ್ನು ಸ್ಟಿಲ್ ವರ್ಕಿಂಗ್ ಪರ್ಫೆಕ್ಟ್ಲಿ ಇವಾಗ. ಇದು ಎರಡು ಕಡೆ ಗೇಟ್ ವಾಲ್ ಆನ್ ಮಾಡೋದ್ರಿಂದ ಓಪನ್ ಮಾಡಿದ್ವಿ. ಇನ್ನೊಂದು ಗೇಟ್ ವಾಲ್ ಅಲ್ಲಿ ಓಪನ್ ಆಗಿದೆ, ಇಲ್ಲಾಂದರೆ ಇನ್ನೂ ಹೆವಿ ಫೋರ್ಸ್ ಇರುತ್ತೆ.